ಭಾರತದಾದ್ಯಂತ ಎಲ್ಲಾ ಭಾಷೆಯ ಸಿನಿಮಾ ಮಂದಿನೂ ಯಶ್ ನಟಿಸುತ್ತಿರುವ ಟಾಕ್ಸಿಕ್ ಸಿನಿಮಾ ಮೇಲೆ ಕಣ್ಣಿಟ್ಟಿದ್ದಾರೆ. ಕೆಜಿಎಫ್ 2 ಮೂಲಕ ಲೆಕ್ಕಕ್ಕೆ ಇಟ್ಟುಕೊಳ್ಳದ ಕನ್ನಡ ಚಿತ್ರರಂಗದಿಂದ ಯಶ್ ಮಾಸ್ಟರ್ ಎಲ್ಲರಿಗೂ ಸ್ಟ್ರೋಕ್ ಕೊಟ್ಟಿದ್ದರು. ಇಡೀ ಭಾರತವೇ ತಿರುಗಿ ನೋಡುವಂತಹ ಮೆಗಾ ಬ್ಲಾಕ್ ಬಾಸ್ಟರ್ ಸಿನಿಮಾವನ್ನ ಕೊಟ್ಟು ಎಲ್ಲರ ಉಬ್ಬೇರಿಸುವಂತೆ ಮಾಡಿದ್ದರು. ಕೆಜಿಎಫ್ ಬಳಿಕ ಯಶ್ ನಡೆಯನ್ನೇ ಗಮನಿಸುತ್ತಿರುವ ಸಿನಿಮಾ ಮಂದಿಗೆ ಟಾಕ್ಸಿಕ್ ಯಾವ ರೀತಿ ಉತ್ತರ ಕೊಡಬಹುದು? ಈ ಪ್ರಶ್ನೆ ಎಲ್ಲರಲ್ಲೂ ಇದೆ. ಟಾಕ್ಸಿಕ್ ಕನ್ನಡ ಚಿತ್ರರಂಗದ ಮತ್ತೊಂದು ಬಹು ನಿರೀಕ್ಷೆಯ ಸಿನಿಮಾ. ಕನ್ನಡ ಸಿನಿಮಾವನ್ನ ಗ್ಲೋಬಲ್ ಲೆವೆಲ್ಗೆ ತೆಗೆದುಕೊಂಡು ಹೋಗುವುದಕ್ಕೆ ಯಶ್ ಇಟ್ಟಿರುವ ಮತ್ತೊಂದು ದಿಟ್ಟ ಹೆಜ್ಜೆ. ಅದಕ್ಕೊಂದು ಸಾಕ್ಷಿನೇ ಹಾಲಿವುಡ್ನಿಂದ ಓಡಿ ಬಂದಿರೋ ಬಹು ಬೇಡಿಕೆಯ ಆಕ್ಷನ್ ಡೈರೆಕ್ಟರ್ ಜೆ ಪೆರ್ರಿ. ಈ ಮೂಲಕ ಟಾಕ್ಸಿಕ್ ಭಾರತೀಯ ಸಿನಿಮಾ ಇತಿಹಾಸದಲ್ಲಿಯೇ ಅತ್ಯಂತ ದುಬಾರಿ ಆಕ್ಷನ್ ಸಿನಿಮಾ ಆಗುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ. ಹಾಲಿವುಡ್ನ ಸ್ಟಂಟ್ ಡೈರೆಕ್ಟರ್ ಜೆ ಪೆರ್ರಿ ಮೆಗಾ ಬ್ಲಾಕ್ ಬಾಸ್ಟರ್ ಸಿನಿಮಾಗಳ ಆಕ್ಷನ್ ಸೀನ್ಗಳನ್ನು ನಿರ್ದೇಶಿಸಿದ್ದಾರೆ. ಜಾನ್ ವಿಕ್ ಮತ್ತು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅಂತಹ ಸಿನಿಮಾಗಳಿಗೆ ಸಾಹಸ ಸಂಯೋಜನೆ ಮಾಡಿದ್ದು ಇದೇ ಹಾಲಿವುಡ್ನ ಸಾಹಸ ನಿರ್ದೇಶಕ. ಈಗ ಟಾಕ್ಸಿಕ್ ಸಿನಿಮಾದಲ್ಲಿ ಆಕ್ಷನ್ ಸೀನ್ಗಳನ್ನು ಸಂಯೋಜಿಸುವುದಕ್ಕಾಗಿ ಮುಂಬೈಗೆ ಬಂದಿಳಿದಿದ್ದಾರೆ. ಈ ಕಾರಣಕ್ಕೆ ಟಾಕ್ಸಿಕ್ ಎಲ್ಲರ ಗಮನ ಸೆಳೆಯುತ್ತಿದೆ. ಸ್ಟಂಟ್ ಡೈರೆಕ್ಟರ್ ಜೆ ಪೆರ್ರಿ ಹಾಲಿವುಡ್ ಸಿನಿಮಾಗಳಲ್ಲಿಯೇ ಹೆಚ್ಚಾಗಿ ಕೆಲಸ ಮಾಡುತ್ತಾರೆ. ಆದರೆ ಈ ಬಾರಿ ಭಾರತೀಯ ಸಿನಿಮಾವನ್ನು ಆಯ್ಕೆ ಮಾಡಿಕೊಂಡಿರುವುದು ಅಚ್ಚರಿ ಮೂಡಿಸಿದೆ. ಅಂತಾರಾಷ್ಟ್ರೀಯ ಸಾಹಸ ತಂಡಗಳೊಂದಿಗೆ ಕೆಲಸ ಮಾಡುವ ಪೆರ್ರಿ ಟಾಕ್ಸಿಕ್ ಸಿನಿಮಾವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅಂದ ಹಾಗೆ ಜೆ ಪೆರ್ರಿ ಸುಮಾರು 45 ದಿನಗಳ ಕಾಲ ಟಾಕ್ಸಿಕ್ ಸಿನಿಮಾದ ಸಾಹಸ ದೃಶ್ಯವನ್ನ ಚಿತ್ರೀಕರಣ ಮಾಡಲಿದ್ದಾರೆ. ಸದ್ಯ ಪೆರ್ರಿ ನಿರ್ದೇಶನದಲ್ಲಿ ಟಾಕ್ಸಿಕ್ ಸಿನಿಮಾ ಆಕ್ಷನ್ ದೃಶ್ಯಗಳ ಚಿತ್ರೀಕರಣ ನಡೆಸುತ್ತಿದೆ. ಸಿನಿಮಾಗೆ ನಿರ್ಮಾಪಕರು ಆಗಿರುವ ಯಶ್, ನಿರ್ದೇಶಕಿ ಗೀತು ಮೋಹನ್ ದಾಸ್, ವಿಎಫ್ಎಕ್ಸ್ ಸಂಸ್ಥೆ DNEG ಹಾಗೂ ನಿರ್ಮಾಪಕ ವೆಂಕಟ್ ಕೆ ನಾರಾಯಣ್ ರವರ ಹಲವು ತಿಂಗಳ ಪೂರ್ವ ತಯಾರಿಯಾಗಿದೆ. ದೊಡ್ಡ ಕನಸನ್ನ ಈಡೇರಿಸಿಕೊಳ್ಳುವುದಕ್ಕೆ ದೊಡ್ಡ ಮೊತ್ತದ ಬಂಡವಾಳವನ್ನ ಈ ಸಿನಿಮಾಕ್ಕೆ ಹೂಡಲಾಗಿದೆ. ಮುಂಬೈನಲ್ಲಿ ಟಾಕ್ಸಿಕ್ ಸಿನಿಮಾದ ಆಕ್ಷನ್ ಸೀಕ್ವೆನ್ಸ್ ಶೂಟಿಂಗ್ ನಡೆಯುತ್ತಿದೆ. ಇದು ಭಾರತೀಯ ಸಿನಿಮಾ ಉದ್ಯಮದಲ್ಲಿ ಮತ್ತೊಂದು ಹೊಸ ಮೈಲಿಗಲ್ಲು ಸ್ಥಾಪಿಸಲಿದೆ. ಟಾಕ್ಸಿಕ್ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಏಕಕಾಲದಲ್ಲಿ ಶೂಟಿಂಗ್ ನಡೆಸುತ್ತಿದೆ. ಇದರ ಜೊತೆಗೆ ಹಿಂದಿ, ತೆಲುಗು, ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿಯೂ ಡಬ್ಬಿಂಗ್ ಆಗಿ ಬಿಡುಗಡೆಯಾಗಲಿದೆ. ಈ ಮೂಲಕ ಯಶ್ ಗ್ಲೋಬಲ್ ಸಿನಿಮಾ ಮಾಡುವತ್ತ ಹೆಜ್ಜೆ ಇಟ್ಟಿದ್ದಾರೆ. ವೆಂಕಟ್ ಕೆ ನಾರಾಯಣ್ ರವರ KVN ಪ್ರೊಡಕ್ಷನ್ಸ್ ಹಾಗೂ ಮತ್ತು ಯಶ್ ಅವರ ಮಾನ್ಸಾರ್ ಮೈಂಡ್ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಟಾಕ್ಸಿಕ್ ಸಿನಿಮಾ ನಿರ್ಮಾಣ ಆಗುತ್ತಿದ್ದು ಮಾರ್ಚ್ 19, 2026ರಂದು ವಿಶ್ವದಾದ್ಯಂತ ರಿಲೀಸ್ ಆಗಲಿದೆ. ಶಿವಕಾರ್ತಿಕೇಯನ್ ನಾಯಕನಾಗಿ ನಟಿಸಿರುವ ತಮಿಳಿನ ಬಹು ನಿರೀಕ್ಷಿತ ಸಿನಿಮಾ ಮದರಾಸಿ ಸೆಪ್ಟೆಂಬರ್ 5ರಂದು ಬಿಡುಗಡೆಯಾಗಲು ಸಿದ್ಧವಾಗಿದೆ. ಅಮರನ್ನಂತಹ ಮೆಗಾ ಬ್ಲಾಕ್ ಬಾಸ್ಟರ್ ಸಿನಿಮಾದ ಬಳಿಕ ಶಿವಕಾರ್ತಿಕೇಯನ್ ಮದರಾಸಿಯಾಗಿ ಅಖಾಡಕ್ಕೆ ಇಳಿಯುತ್ತಿದ್ದಾರೆ. ಶಿವಕಾರ್ತಿಕೇಯನ್ಗೆ ನಾಯಕಿಯಾಗಿ ಕನ್ನಡದ ನಟಿ ರುಕ್ಮಿಣಿ ವಸಂತ್ ನಟಿಸಿರೋದು ವಿಶೇಷ. ಇವರೊಂದಿಗೆ ವಿಕ್ರಾಂತ್, ವಿದ್ಯುತ್ ಜಮ್ವಾಲ್, ಬಿಜು ಮೆನನ್ ಮತ್ತು ಡ್ಯಾನ್ವಿಂಗ್ ರೋಸ್ ಶಬೀರ್ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಸಿನಿಮಾದ ಟ್ರೈಲರ್ ಈಗ ರಿಲೀಸ್ ಆಗಿದ್ದು ಮಾಸ್ ಪ್ರಿಯರ ಮನಗೆದ್ದಿದೆ. ಸೂಪರ್ ಸ್ಟಾರ್ ರಜನಿಕಾಂತ್ ನಟಿಸಿದ ದರ್ಬಾರ್ ಸಿನಿಮಾ ಆಕ್ಷನ್ ಕಟ್ ಹೇಳಿದ ಬಳಿಕ AR ಮುರುಗದಾಸ್ 3 ವರ್ಷಗಳ ವಿರಾಮ ತೆಗೆದುಕೊಂಡಿದ್ದರು. ಬಳಿಕ ಇತ್ತೀಚೆಗೆ ಸಲ್ಮಾನ್ ಖಾನ್ ಮತ್ತು ರಶ್ಮಿಕಾ ಮಂದಣ್ಣ ನಟಿಸಿದ್ದ ಸಿಕಂದರ್ ಸಿನಿಮಾವನ್ನು ನಿರ್ದೇಶಿಸಿದ್ದರು. ಹಿಂದಿ ಮತ್ತು ತಮಿಳು ಎರಡರಲ್ಲೂ ಬಿಡುಗಡೆಯಾದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹೀನಾಯವಾಗಿ ಸೋಲು ಕಂಡಿತ್ತು. ಸಿಕಂದರ್ ಸಿನಿಮಾ ವೈಫಲ್ಯಕ್ಕೆ AR ಮುರುಗದಾಸ್ ಕೆಲವು ಗಂಭೀರ ಕಾರಣಗಳನ್ನು ಹೊರಹಾಕಿದ್ದರು. ಸಿಕಂದರ್ ನಂತರ ಮುರುಗದಾಸ್ ನಿರ್ದೇಶನದ 2ನೇ ಚಿತ್ರ ಮದರಾಸಿ. ಶಿವಕಾರ್ತಿಕೇಯನ್ ಅವರ ಬ್ಲಾಕ್ ಬಾಸ್ಟರ್ ಅಮರನ್ ಸಿನಿಮಾ ಬಳಿಕ ಈ ಸಿನಿಮಾ ಬಿಡುಗಡೆಯಾಗುತ್ತಿದೆ. ಮದರಾಸಿ ಟ್ರೈಲರ್ ನಿನ್ನಂತೆ ಇತರರನ್ನ ಪ್ರೀತಿಸು, ಎಲ್ಲರನ್ನೂ ನಿನ್ನ ಕುಟುಂಬದಂತೆ ಭಾವಿಸು, ಎಲ್ಲ ಧರ್ಮಗಳು ಎಲ್ಲ ದೇವರುಗಳು ಇದನ್ನೇ ಹೇಳುತ್ತವೆ ಎಂಬ ಸಂಭಾಷಣೆಯೊಂದಿಗೆ ಪ್ರಾರಂಭವಾಗುತ್ತದೆ. ಬಳಿಕ ಟ್ರೈಲರ್ ಉದ್ದಕ್ಕೂ ಬಂದೂಕುಗಳ ಸದ್ದು ಮತ್ತೆ ಸ್ಫೋಟ ಹೆಚ್ಚು ಸದ್ದು ಮಾಡುತ್ತಾ ಮುಂದೆ ಸಾಗುತ್ತೆ. ಗನ್ ಯಾರ ಕೈಲಿ ಇದ್ರೆ ಏನಂತೆ, ವಿಲನ್ ನಾನೇ ಎಂಬ ಡೈಲಾಗ್ ವಿಶೇಷವಾಗಿ ಗಮನ ಸೆಳೆದಿದೆ. ಮದರಾಸಿ ಸಿನಿಮಾವು AR ಮುರುಗದಾಸ್ ಈ ಹಿಂದೆ ನಿರ್ದೇಶಿಸಿದ ಗಜನಿಯಂತೆಯೇ ಪ್ರೀತಿ ಮತ್ತು ಪ್ರತೀಕಾರದ ಅಂಶಗಳನ್ನು ಒಳಗೊಂಡಿರುತ್ತದೆ. ಈ ವಿಷಯವನ್ನು ಅವರೇ ಸ್ವತಃ ಹೇಳಿಕೊಂಡಿದ್ದಾರೆ. ಟ್ರೈಲರ್ನಲ್ಲಿ ಶಿವಕಾರ್ತಿಕೇಯನ್ ಕೈಯಲ್ಲಿ ಬಂದೂಕು ಹಿಡಿದು ಆಕ್ಷನ್ ಸೀನ್ನಲ್ಲಿ ಕಾಣಿಸಿಕೊಂಡಿದ್ದು ಅವರ ಮಾಸ್ ಲುಕ್ ಅವತಾರವನ್ನು ಹೊರಹಾಕುತ್ತಿದೆ. ಸದ್ಯ ಈ ಸಿನಿಮಾ ಸೆಪ್ಟೆಂಬರ್ 5ರಂದು ರಿಲೀಸ್ ಆಗಲಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.